ಜಿಲ್ಲೆಯ ಹೊಸದುರ್ಗ ತಾಲೂಕಿನ ವಿದ್ಯಾರ್ಥಿಗಳಿಗೆ ಬಹುನಿರೀಕ್ಷಿತ ಸಿಹಿ ಸುದ್ದಿ ದೊರೆತಿದೆ. ಹೊಸದುರ್ಗ ಪಟ್ಟಣದ ಹಿರಿಯೂರು ರಸ್ತೆ ಮಾರ್ಗದಲ್ಲಿರುವ ಸುಮಾರು 25 ಎಕರೆ ಪ್ರದೇಶದಲ್ಲಿ 200 ಕೋಟಿ ವೆಚ್ಚದಲ್ಲಿ ಅತ್ಯಾಧುನಿಕ ಜಿಟಿಟಿಸಿ ಕಾಲೇಜು ನಿರ್ಮಾಣವಾಗಲಿದೆ ಎಂದು ಶಾಸಕ ಬಿಜಿ ಗೋವಿಂದಪ್ಪ ಘೋಷಣೆ ಮಾಡಿದ್ದಾರೆ. ಶ್ರೀ ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ನಡೆದ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ, ಸಾಧಕರ ಸನ್ಮಾನ ಹಾಗೂ ತೆಂಗು ಅಡಿಕೆ ಬೆಳೆಗಳ ಕುರಿತ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ಕಾಲೇಜು ಸ್ಥಾಪನೆಯಾದ ನಂತರ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ ತರಬೇತಿ ಹಾಗೂ ಉತ್ತಮ ಉದ್ಯೋಗಾವಕಾಶಗಳು ಲಭ್ಯವಾಗಲಿವೆ. ಇಲ್ಲಿಯವರೆಗೆ ಉನ್ನತ ತಾಂತ್ರಿಕ ಶಿಕ್ಷಣಕ್ಕಾಗಿ ದೂರದ ನಗರಗಳಿಗೆ ತೆರಳಬೇಕಾಗಿದ್ದ ವಿದ್ಯಾರ್ಥಿಗಳಿಗೆ ಈ ಯೋಜನೆ ಮಹತ್ವದ ನೆರವಾಗಲಿದ್ದು, ಕೈಗಾರಿಕೆಗಳಿಗೆ ಅಗತ್ಯವಿರುವ ನೈಪುಣ್ಯಯುತ ಮಾನವ ಸಂಪನ್ಮೂಲ ಸ್ಥಳೀಯ ಮಟ್ಟದಲ್ಲಿ ಸಿದ್ಧವಾಗಲಿದೆ. ಶಿಕ್ಷಣ ಎಂದರೆ ಕೇವಲ ಅಂಕ ಗಳಿಸುವುದಲ್ಲ, ಉತ್ತಮ ಸಂಸ್ಕಾರ, ಶಿಸ್ತು, ಮಾನವೀಯ ಮೌಲ್ಯಗಳು ಹಾಗೂ ಭಾರತೀಯ ಸಂಸ್ಕೃತಿಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಇಂದಿನ ಪೋಷಕರು ಮಕ್ಕಳ ಆಸಕ್ತಿ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಶಿಕ್ಷಣ ಪಡೆಯಲು ಅವಕಾಶ ಕಲ್ಪಿಸಬೇಕು. ಉದ್ಯೋಗ ಹುಡುಕುವವರಾಗಿರುವುದಕ್ಕಿಂತ ಉದ್ಯೋಗ ಸೃಷ್ಟಿಸುವ ಉದ್ಯಮಿಗಳಾಗುವ ಗುರಿ ಹೊಂದಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ನಿವೃತ್ತ ಐಪಿಎಸ್ ಅಧಿಕಾರಿ ಎಸ್ಎನ್ ಸಿದ್ದರಾಮಪ್ಪ, ಕೃತಕ ಬುದ್ಧಿಮತ್ತೆ ಅಥವಾ ಎಐ ಯುಗದಲ್ಲಿ ನಿರಂತರವಾಗಿ ಹೊಸ ತಂತ್ರಜ್ಞಾನ ಹಾಗೂ ಕೌಶಲ್ಯಗಳನ್ನು ಕಲಿಯುವುದು ಅತ್ಯಗತ್ಯ ಎಂದರು. ಯಶಸ್ಸಿಗೆ ಅದೃಷ್ಟಕ್ಕಿಂತ ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸವೇ ಮುಖ್ಯ ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಬೆಂಗಳೂರು ಎಸಿಪಿ ಬಿಆರ್ ಯತಿರಾಜ್ ಮಾತನಾಡಿ, ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆ ವಿದ್ಯಾರ್ಥಿಗಳ ಏಕಾಗ್ರತೆಗೆ ಅಡ್ಡಿಯಾಗುತ್ತಿದೆ. ಸಮಯ ಪಾಲನೆ, ಶಿಸ್ತು ಹಾಗೂ ಸ್ಪಷ್ಟ ಗುರಿ ಇದ್ದರೆ ಯಾವುದೇ ಕ್ಷೇತ್ರದಲ್ಲೂ ಯಶಸ್ಸು ಸಾಧಿಸಬಹುದು ಎಂದು ತಿಳಿಸಿದರು. ವಾಣಿಜ್ಯ ತೆರಿಗೆ ಇಲಾಖೆ ಉಪ ಆಯುಕ್ತೆ ಡಾ ಭಾಗ್ಯ ಅವರು, ಮಕ್ಕಳ ಸಾಧನೆಯ ಹಿಂದೆ ಪೋಷಕರ ತ್ಯಾಗ ಮತ್ತು ಪರಿಶ್ರಮ ಅಡಗಿದೆ. ಪ್ರತಿಭಾವಂತರನ್ನು ಗೌರವಿಸುವುದು ಸಮಾಜದ ಪ್ರಗತಿಗೆ ಪ್ರೇರಣೆಯಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಸನ್ಮಾನಿಸಲಾಯಿತು. ಎಸ್ಎಸ್ಎಲ್ಸಿ, ಪಿಯುಸಿ ಸೇರಿದಂತೆ ವಿವಿಧ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ, ಪ್ರಮಾಣಪತ್ರ ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಈ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಸಿದ್ದರಾಮೇಶ್ವರ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಎಚ್ಡಿ ಮರಿದಿಮ್ಮಪ್ಪ ವಹಿಸಿದರು. ಕೇಂದ್ರ ನೋಳಂಬ ಲಿಂಗಾಯತ ಸಂಘದ ಕಾರ್ಯದರ್ಶಿ ಕೆಬಿ ಶಶಿಧರ್, ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷ ಲೋಕೇಶ್ವರಪ್ಪ, ಕಾರ್ಯದರ್ಶಿ ಧರಣಪ್ಪ, ಖಜಾಂಚಿ ಪಾಲಾಕ್ಷಪ್ಪ ಕಬ್ಬಾಳ್, ವೀರಶೈವ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಬಿಆರ್ ಶಶಿಧರ್ ಸೇರಿದಂತೆ ಸಮಾಜದ ಮುಖಂಡರು, ಪೋಷಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಒಟ್ಟಾರೆ ಹೊಸದುರ್ಗದಲ್ಲಿ 200 ಕೋಟಿ ವೆಚ್ಚದ ಜಿಟಿಟಿಸಿ ಕಾಲೇಜು ನಿರ್ಮಾಣದ ಘೋಷಣೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಹೊಸ ಆಶಾಕಿರಣವಾಗಿದ್ದು, ಈ ಯೋಜನೆ ಅನುಷ್ಠಾನಗೊಂಡರೆ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆಗೆ ಕಾರಣವಾಗುವ ನಿರೀಕ್ಷೆ ಇದೆ ಎಂದರು. ನಿಮ್ಮ ಅಂಕಗಳ ಜೊತೆಗೆ ಸಂಸ್ಕಾರ ಮತ್ತು ಸಂಸ್ಕೃತಿ ಎರಡನ್ನೂ ಕೂಡ ಪಡ್ಕೊಂಡು ಮಾತ್ರ ನಿಮ್ಮ ಶಿಕ್ಷಣಕ್ಕೆ ಆದ್ಯತೆ ಸಿಗ್ತದೆ. ಈಗ ನೀವೆಲ್ಲರೂ ಕೂಡ ಇಲ್ಲಿ ಶಿಕ್ಷಣವಂತರಾಗಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡು ಬಂದಿದ್ದೀರ. ಆದರೆ ಸಮಾಜದಲ್ಲಿ ಅಂಕ ಕೊಡ್ತಕ್ಕಂಥದ್ದು ನಿಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರಗಳಿಗೆ. ಯಾವ ಸಂಸ್ಕಾರಯುತವಾದ ಮಕ್ಕಳಿರ್ತಾರೆ, ಯಾವ ಸಂಸ್ಕಾರಯುತವಾದ ಕುಟುಂಬಗಳಿರ್ತವೆ, ಅಂಥ ಕುಟುಂಬಸ್ಥರಿಗೆ, ಅಂಥ ಕುಟುಂಬದ ಮಕ್ಕಳಿಗೆ ಒಂದು ಒಳ್ಳೆ ಗೌರವ ಬೆಲೆ ಸಮಾಜದಲ್ಲಿ ಸಿಗ್ತದೆ. ದಯಮಾಡಿ ನಮ್ಮ ತಾಯಿಯನ್ನು ಹೆಚ್ಚು ಸಂಖ್ಯೆಯಲ್ಲಿ ಬಂದಿದ್ದೀರ. ಇದೆಲ್ಲರೂ ಕೂಡ ನಿಮ್ಮ ಕುಟುಂಬದಲ್ಲಿ ಮಕ್ಕಳಿಗೆ ಸಂಸ್ಕಾರಯುತವಾದ ಶಿಕ್ಷಣ ಕೊಡ್ತಕ್ಕಂಥ ಮೊದಲನೇ ಗುರುಗಳು. ಅಕ್ಷರಾಭ್ಯಾಸಕ್ಕಿಂತ ಮೊದಲು ಅದ್ರ ಜೊತೆಯಲ್ಲೇ ಸಂಸ್ಕಾರವನ್ನು ಕೂಡ ಕಲಿಸ್ಕೊಂಡು ಬಂದರೆ ಮಕ್ಕಳ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನು ಗಳಿಸ್ತಕ್ಕಂಥ ಅವಕಾಶಗಳು ಆಗ್ತವೆ. ಇವತ್ತಿನ ಸಮಾಜ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತಕ್ಕಂಥ ವಿಚಾರಗಳನ್ನು ತಾವೆಲ್ಲ ಕೂಡ ಗಮನಿಸಿದ್ದೀರ. ಪ್ರತಿನಿತ್ಯ ಬರೇ ಅದನ್ನು ಹೇಳಬಾರ್ದು ವೇದಿಕೆ ಮೇಲೆ, ಅದರ ಅಂಥ ಒಂದು ಕ್ಲಿಷ್ಟಕರವಾದ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜ ಹೋಗ್ತಾ ಇದೆ. ದಯಮಾಡಿ ನಮ್ಮ ಮಕ್ಕಳು, ನಿಮ್ಮ ತಂದೆ ತಾಯಿಗಳು ಇನ್ನು
ಒಳ್ಳೆ ಗೌರವಾನ್ವಿತ ಮಕ್ಕಳಾಗಿ ಇರ್ತಕ್ಕಂಥ ಪ್ರತಿಭೆಯನ್ನು ಪಡ್ಕೊಳ್ಳಿ ಅಂತೇಳಿ ಭಾಳ ಆಶೋತ್ತರಗಳು ಇಟ್ಕೊಂಡು ನಮ್ಮ ತಂದೆ ತಾಯಿಗಳನ್ನು ಶಾಲೆ ಕಲಿಸ್ತಾರೆ. ಶಾಲೆ ಕಲಿಸ್ತಕ್ಕ ತಂದೆ ತಾಯಿಗಳಿಗೆ ಗೌರವ ತರ್ತಕ್ಕಂಥ ರೀತಿಯಲ್ಲಿ ನಡ್ಕೊಂಡು ಅವರ ಆಶೆಗಳು ಏನಿರ್ತವೆ ಅದಕ್ಕೆ ಮಣ್ಣೆಚ್ಚದ ರೀತಿ ಒಂದು ಒಳ್ಳೆ ಗೌರವ ತರ್ತಕ್ಕಂಥ ರೀತಿಯಲ್ಲಿ ಕೂಡ ಶಿಕ್ಷಣವನ್ನು ಪಡ್ಕೊಂಡು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಕೌಶಲ್ಯಾಭಿವೃದ್ಧಿ ಬಗ್ಗೆ ಶಿಕ್ಷಣದ ಜೊತೆಗೆ ತಮ್ಮ ಉದ್ಯೋಗವನ್ನು ನಾವೇ ಸೃಷ್ಟಿ ಮಾಡ್ಕೊಂಡು ಮತ್ತೆ ಇದಿದೆ ನರ್ಸಿಂಗ್ ಕೋರ್ಸ್ ಇದೆ. ನರ್ಸಿಂಗ್ ಕೋರ್ಸ್ ಅವರಿಗೆ 80% ಕೆಲಸ ಸಿಗ್ತಾ ಇದೆ. ಅದೇ ರೀತಿಯಾಗಿ ಬೇರೆ ಬೇರೆ ಕೆಲವೊಂದು ಡಿಪ್ಲೊಮಾ, ITI, ಕೆಲವರು ITI ಮಾಡಿದವರಿಗೆ ಇಲ್ಲ. ITI ಎಷ್ಟು ಇದೆ ಅಂದ್ರೆ 90% ಕೆಲಸ ಸಿಗ್ತಾ ಇದೆ, ITI ಮಾಡೋರು ಇಲ್ಲ. ಸೊ ಈ ರೀತಿ ಬೇಡಿಕೆಗಳು ಏನಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಈಗ, ಅದಕ್ಕೆ ತಕ್ಕಾಗಿ ನೀವು ನಿಮ್ಮ ಕೆರಿಯರ್ ಅನ್ನ ರೂಪಿಸ್ಕೊಳ್ಳಿ. ಅದೇ ರೀತಿಯಾಗಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಮಾಡಬೇಕು, UPSC, KPSC ಒಂದೇ ಅಲ್ಲ, ಬೇಕಾದಷ್ಟಿದೆ. ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಗ್ರೂಪ್ ಬಿ ಸರ್ವಿಸ್ ಇದೆ, ನಮ್ಮ ಸ್ಟೇಟ್ ಅಲ್ಲಿ ಇದೆ, ಎಲ್ಲ ಈಗ ಕರೀತಾ ಇದ್ದಾರೆ ಸರ್ಕಾರಿ ನೌಕರರಿಗೆ. ಗುರಿ ಮುಟ್ಟುವವರೆಗೆ ನಿಲ್ಲಬೇಡಿ. ಶಕ್ತಿಯೇ ಜೀವನ. ನಂಬಿಕೆ, ನಿಮ್ಮ ಮೇಲೆ ನಿಮಗೆ ಹೆಚ್ಚಿನ ನಂಬಿಕೆ ಇರಲಿ. ಭಯವೇ ಅತಿ ದೊಡ್ಡ ಶತ್ರು. ಧೈರ್ಯ. ಓಕೆ, ಈ ರೀತಿಯಾಗಿ ಮಾನ್ಯ ಪರಮಹಂಸರು ಹೇಳಿದಂತ ವಿಚಾರಗಳ ಬಗ್ಗೆ ಅವು ಎಂದೆಂದೂ ಕೂಡ ಪ್ರಸ್ತುತ. ನೀವು ಎಷ್ಟೇ ಜನ್ಸಿ ಆಗಿ ಅದಕ್ಕಿಂತ ಮುಂದೆ ಇನ್ನೂ ಏನಾದ್ರು ನೀವು ಕರ್ಕೊಂಡ್ರು ಕೂಡ ಅವೆಲ್ಲ ಕೂಡ ಶತಶತಮಾನಗಳವರೆಗೆ ಪ್ರಸ್ತುತವಾಗಿಯೇ ಇರ್ತಾ ಇರ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಇದೊಂದು ಸನ್ಮಾನ, ಇದು ನನಗೆ ಮಾತ್ರ ಅಲ್ಲ, ಇದು ನನ್ನ ಸಮಾಜಕ್ಕೆ ರೆಕಗ್ನಿಷನ್ ಕೊಡೋದೆ, ಹಾಗೆ ನನ್ನ ತಂದೆ ತಾಯಿಗಳಿಗೆ ರೆಕಗ್ನಿಷನ್ ಕೊಡೋದೆ, ಹಾಗೆ ನನ್ನ ಗುರುವಿಯರಿಗೂ ಕೂಡ ಮಾಡಿರುವಂತ ಗೌರವ ಆಗ್ತದೆ. ಯಾಕೆಂದ್ರೆ ಈ ಸಾಧನೆ ನಾನು ಮಾಡ್ಲಿಕ್ಕೆ ಇವತ್ತು ನನ್ನ ಒಬ್ಬರಿಂದ ನನಗೇನೋ ಮೋಟಿವೇಶನ್ ಇತ್ತು, ನಾವು ಮಾಡ್ತಿರ್ತೀವಿ, ಬಟ್ ಅದಕ್ಕೆ ಬೆಂಬಲವಾಗಿ ನನ್ನ ತಂದೆ ತಾಯಿಗಳು ಮತ್ತು ಗುರಿಯರು ನನ್ನಿಂದ ಇರಬೇಕು. ಇಲ್ಲಾಂದ್ರೆ ನಾವು ಏನಂದ್ಕೊಂಡ್ರು ಕೂಡ ನಾವು ಅಚೀವ್ ಮಾಡೋದಕ್ಕೆ ಕಷ್ಟ ಆಗುವಂಥದ್ದು ಸಾಧ್ಯತೆ ತುಂಬಾನೇ ಇರುತ್ತೆ. ಸೊ ನನಗೆ ನಾನು ಪಕ್ಕದ ಜಿಲ್ಲೆಗಳಾದ್ರೂ ಕೂಡ ನನ್ನನ್ನ ಕರೆಸಿ ಇಲ್ಲಿಯ ಮುಖಂಡರು ಮತ್ತೆ ಗಣ್ಯರಿಂದ ನನಗೆ ಸ್ವಾಗತ ಕೊಡಿಸಿರೋದು, ಆಕ್ಚುಲಿ ಸನ್ಮಾನ ಮಾಡಿರುವಂಥದ್ದು, ಇನ್ನು ನನ್ನ ಫೀಲ್ಡ್ ಅಲ್ಲಿ ಜಾಸ್ತಿ ನಾನು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಮಾಡಲಿಕ್ಕೆ ನನಗೆ ಮೋಟಿವೇಶನ್ ಆಗಿದೆ. ಏಕೆಂದ್ರೆ ನಮಗೆ ಆಕ್ಚುಲಿ ಏನೇ ಮುಂದೆ ಸಾಧನೆ ಮಾಡ್ಬೇಕಂದ್ರೆ ಮೋಟಿವೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿರೋ ಮಕ್ಕಳು ನೋಡಿದ್ರೆ ನನಗೆ 15 to 17 years ಬ್ಯಾಕ್ಸ್ ನಾನು ಇವ್ರು ಹೇಳಿದ್ರು, ನಾನು ಓದಿದ್ದು ಸಿದ್ಧಗಂಗಾ ವಿಮೆನ್ಸ್ ಕಾಲೇಜಲ್ಲಿ. ಸೊ ಅಲ್ಲಿ ನನಗೆ ಆ ಟೈಮಲ್ಲಿ ಡಿಸ್ಟಿಂಕ್ಷನ್ ತಗೊಳ್ಳೋದು ದಟ್ ಇಸ್ ಗ್ರೇಟ್, 85 and above. ಸೊ ಅಂಥವ್ರನ್ನೆಲ್ಲ ಕರೆದು ಏನ್ ಮಾಡ್ತಾ ಇದ್ರು, ಸನ್ಮಾನ ಮಾಡ್ತಾ ಇದ್ರು. ನಮ್ಮಲ್ಲಿ ನಮ್ಮ ಪ್ರತಿಭೆಗಳನ್ನ ನಾವು ಬೆಳೆಸಿ ಸಮಾಜ ದೃಷ್ಟಿಯಿಂದ ಹಿತಾಸಕ್ತಿಯಿಂದ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಸಂಘದ ವತಿಯಿಂದ. ನಾನು ನೊಳಗಲಿಗ ಸಂಘದ ಕೇಂದ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಕರ್ತವ್ಯವನ್ನು ನಾವು ನಡೆಸ್ತಿದ್ದೀವಿ. ನಮ್ಮ ಸಮಾಜದ ವಿದ್ಯಾರ್ಥಿಗಳು ಮುಂದೆ ಬರಬೇಕು, ಅವರ ಆಶೋತ್ತರಗಳಿಗೆ ಸ್ಪಂದಿಸಬೇಕು, ಅವರನ್ನ ಮುಂದಕ್ಕೆ ನಾವು ಮುಂದುವರಿಸಬೇಕು, ಅವರ ಅಭಿವೃದ್ಧಿಗೆ, ಅವರ ಶ್ರೇಯಸ್ಸಿಗೆ ನಾವು ಸ್ವಲ್ಪ ವ್ಯವಸ್ಥೆಗಳು ಮಾಡಿಕೊಳ್ಳುವ ದೃಷ್ಟಿಯಿಂದ ಕರ್ನಾಟಕದಾದ್ಯಂತ ಎಲ್ಲ ವಿದ್ಯಾರ್ಥಿನಿಯರಿಗೆ ನಮ್ಮ ಸಂಘದ ವತಿಯಿಂದ ಆಶ್ರಮ ವ್ಯವಸ್ಥೆ ಮಾಡಿದ್ದೀವಿ. ತಾವು ಮಾಡಿದ ಹೆಣ್ಣು ತನ್ನ ಎದೆಯನ್ನೇರಿತ್ತು, ತಾವು ಮಾಡಿದ ಹೆಣ್ಣು ತನ್ನ ನಾಲಿಗೆಯನ್ನೇರಿತ್ತು. ಇದಾ ಕಾರಣ ಹೆಣ್ಣಲ್ಲ, ಹೆಣ್ಣು ರಕ್ಕಸಿದಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಅಂದ್ರೆ ಈ ಹೆಣ್ಣು ಶಿವನ ಮಡದಿಯಾಗಿ, ಪಾರ್ವತಿ ದೇವಿಯಾಗಿ, ಶಿವನ ತೊಡೆ ಮೇಲೆ, ಶಿವನ ತಲೆಯ ಮೇಲೆ ಗಂಗಾದೇವಿಯಾಗಿ, ವಿಷ್ಣುವಿನ ಎದೆಯಲ್ಲಿ ಸಾಕ್ಷಾತ್ ಲಕ್ಷ್ಮಿಯಾಗಿ, ಹಾಗೂ ಬ್ರಹ್ಮನ ನಾಲಿಗೆಯಲ್ಲಿ ಸರಸ್ವತಿಯಾಗಿ ಇವತ್ತು ಹೆಣ್ಣು ಇರ್ತಕ್ಕಂಥದ್ದು. ಅದರಿಂದ ಹೆಣ್ಣಿಗೆ ನಮ್ಮ ದೇಶದಲ್ಲಿ, ನಮ್ಮ ಮನೆಯಲ್ಲಿ ನಾವು ಯಾವಾಗ ಗೌರವವನ್ನು ಕೊಡ್ತೇವೆ ಅಂತ ಮನೆ ಖಂಡಿತವಾಗಿಯೂ ಸಕ್ಸಸ್. ಒಂದು ಪ್ರೋತ್ಸಾಹವನ್ನು ಕೊಡೋದು, ಮಕ್ಕಳನ್ನ ಬೆಂತಟ್ಟಿ ಅವ್ರ ಮುಂದೆ ಅವ್ರ ಉನ್ನತ ಹುದ್ದೆಗೆ ಹೋಗ್ಬಿಟ್ಟು ಮತ್ತೆ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಸಮಾಜದಿಂದ ಈ ಒಂದು ಸಂಸ್ಥೆ ಎಂದು ಪ್ರಾರಂಭ ಅವತ್ತಿಂದನೂ ನಡ್ಕೊಂತ ಬಂದಿದೆ. ಮಕ್ಕಳು ಸಹ ಇದಕ್ಕೆ ಒಳ್ಳೆ ರೀತಿ ಸ್ಪಂದಿಸ್ತಾ ಇದ್ದಾರೆ. ಇದು ಒಂದು ಪ್ರೋತ್ಸಾಹನ. ಎಲ್ಲರೂ ಇವಾಗ ಸ್ಪರ್ಧಾತ್ಮಕ ಯುಗ ಆಗಿರೋದ್ರಿಂದ ನಿಮಗೆ ಬಹಳ ಕಾಂಪಿಟೇಷನ್ ಇದೆ. ನಮ್ಮ ಕಾಲಕ್ಕೆ 30 ವರ್ಷದ ಹಿಂದೆ ನಾವು ಓದ್ಬಿಟ್ಟು ಪರ್ಸೆಂಟೇಜ್ ಸಾಕು, ನಾವು ಯಾವ CET ಯಾವುದು ಬರೆಯೋಕ್ಕಿರಲಿಲ್ಲ, ಯಾವುದಾದ್ರೂ ನಮಗೆ ಪರ್ಸೆಂಟೇಜ್ ಕೆಲಸ ಸಿಕ್ಕಿತ್ತು. ಹಾಗಾಗಿ
ಹಾಗಾಗಿ ನಾವೆಲ್ಲರೂ ಏನು ವೇದಿಕೆಯಲ್ಲಿ ಇರ್ಬೋದು, ಪೋಷಕರಿರ್ಬೋದು, ತುಂಬಾ ಕಷ್ಟಪಟ್ಟು ನಾವು ಈ ಒಂದು ಸ್ಥಾನಕ್ಕೆ ಬಂದಿದ್ದೀವಿ. ಎಲ್ಲರೂ ಅಷ್ಟೇ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅವರು ಈ ನಮ್ಮ ಸಚಿವರ ಬರ್ತಂತ ನಮ್ಮೆಲ್ಲರ ಒಂದು ಒಕ್ಕೊರಲಿನ ಆಸೆ ಗಟ್ಟಿ ಚಪ್ಪಾಳೆ ಧನ್ಯವಾದಗಳು. ಆಯುಸ್ಸು ಆರೋಗ್ಯ ಬಗ್ಗೆ ಸಮರ್ಥಿಗೆ ಓಕೆ ಸರ್ ಇಲ್ಲಿ ವೇದಿಕೆ ಬಳಿ ಬರಬೇಕು ಎಲ್ಲ ವಿದ್ಯಾರ್ಥಿಗಳು. ಸರ್ ಇಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾಜದ ವತಿಯಿಂದ ಸನ್ಮಾನ ಸಮಾರಂಭ ನಡೀತಾ ಇದೆ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಗೌರವಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಓಕೆ ಆಯ್ತಾ ಫೋಟೋ? ಯಾರು ಕೂಡ ಪೇರೆಂಟ್ಸ್ ಪೋಷಕರು ಯಾರು ಕೂಡ ಹೋಗ್ಬಾರ್ದು. ಸರ್ ಇಲ್ಲಿ ಮುಂದೆ ನೋಡಿ. ಮಕ್ಕಳು ಮಾತ್ರ ಮುಂದಕ್ಕೆ ಹೋಗ್ಬೋದು. ಇನ್ನ ರೈತರು ಮತ್ತು ಬೇರೆಲ್ಲ ಕುತ್ಕೊಂಡು ಇದು ಮಾಡಿ ಮತ್ತೆ ರೈತರು ಹೊಸ ಪುನರ್ಕಾಲಿಂದ